ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ, ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ, ಯಾರ ವಿರುದ್ಧವೂ ಮಾತನಾಡಿಲ್ಲ. ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ, ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ. ಯಾರು ಹೊಸ ಯುವಕರಿದ್ದಾರೆ ಅವರು ಕೊಡಿ, ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ. ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ, ಕಾರ್ಯಕರ್ತ ಮಾಜಿ ಆಗ್ತಾರೆ. ನಾನು ಆವತ್ತೇ ಹೇಳಿದ್ದೇನೆ, ಸಂಸದನಾಗಿದ್ದಾಗಲೇ ಹೇಳಿದ್ದೇನೆ, ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತಾನೆ. ನೋಡಿ, ಜನಸೇವೆಯನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಮಾಡಿ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ. ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ, ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ. ಖಂಡಿತವಾಗಿಯೂ ಇಲ್ಲ. ಸಹಜವಾಗಿ ಹೆಸರು ಬರ್ತದೆ ನಂದು, ಯಾಕಂದರೆ ಹಿಂದೆ ಲೋಕಸಭಾ ಸದಸ್ಯ 3 ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಅವರನ್ನು ನಿಲ್ಲಿಸಿದರೆ ಹೇಗೆ, ಇವರನ್ನು ನಿಲ್ಲಿಸಿದರೆ. ಹಾಗಾಗಿ ನಾನು ಆಕಾಂಕ್ಷಿ ಆಗಿರಲಿಲ್ಲ. ನಾನು ಸ್ಪಷ್ಟಪಡಿಸಿದ್ದೆ, ಇಲ್ಲೇ ಸ್ಪಷ್ಟಪಡಿಸಿದ್ದೆ ಅಭಿಪ್ರಾಯ ಸಂಗ್ರಹದಲ್ಲೂ, ರಾಜ್ಯದ ಕೋರ್ ಕಮಿಟಿಯಲ್ಲ ಅಭಿಪ್ರಾಯ ಸಂಗ್ರಹ. ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದ್ರೆ, ನನಗೆ 3 ಬಾರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡತಕ್ಕಂಥ ಅವಕಾಶಗಳನ್ನು ನನ್ನ ಪಾರ್ಟಿ ಕೊಟ್ಟಿದೆ, ರಾಜ್ಯದ ಅಧ್ಯಕ್ಷ. ಅದಕ್ಕಿಂತ ದೊಡ್ಡ ಹುದ್ದೆ ಇಲ್ಲ ಇನ್ನು. ಹಾಗಾಗಿ 3 ಬಾರಿಯೂ ನಾನು ಸಂಸದನಾದವ, ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ. ಯಾರು ಹೊಸ ಯುವಕರಿದ್ದಾರೆ ಅವರು ಕೊಡಿ, ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ಸಹಜವಾಗಿ ಅವರು ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ಅಂತ ನನಗೆ ಅನಿಸ್ತದೆ. ಆದರೆ ನಾನು ಆಕಾಂಕ್ಷಿ ಅಲ್ಲ, ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ. ಹಾಗಾಗಿ ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ, ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯಲ್ಲಿರ್ತಕ್ಕಂಥವ್ರು. ಹಾಗೆ ಇದಕ್ಕೆ ನಾನು ಆಕಾಂಕ್ಷಿ ಆಗಿರಲಿಲ್ಲ, ಪಾರ್ಟಿ ಹೆಸರನ್ನು ತಂದಿದ್ದೆ. ನಾನೊಬ್ಬ ಕಾರ್ಯಕರ್ತನಾಗಿ ಬಂದವರಿಗೆ, ಕಾರ್ಯಕರ್ತ ಅಂತ ಹೇಳುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ BJP. ಎಲ್ಲ ಅಧಿಕಾರದಲ್ಲಿ ವಾಜಪೇಯಿದಂದೇ ಹೇಳಿದ್ರು, ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ, ಕಾರ್ಯಕರ್ತ ಮಾಜಿ ಆಗೋದಿಲ್ಲ. ಹಾಗೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸ್ಥಾನ. ನಾನು ಆವತ್ತೇ ಹೇಳಿದ್ದೇನೆ, ಸಂಸದನಾಗಿದ್ದಾಗಲೇ ಹೇಳಿದ್ದೇನೆ, ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತೇನೆ. ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾವೆ. ನಾವು ಒಂದು ವಿಚಾರ ಮತ್ತು ಸಿದ್ಧಾಂತಕ್ಕೋಸ್ಕರ ಬಂದ ಅವಕಾಶಗಳು ನಾವು ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ. ಅವಕಾಶಗಳು ಬರುವುದು ನಮಗೆ. ನಾನು ನಿಮ್ಗೆ ಗೊತ್ತಿರಲಿ, ನಾನು MP ಸ್ಥಾನ ಮೊದಲಿಗೆ ನನಗೆ MLA ಸ್ಥಾನ ಕೇಳಿದ್ರು, ಮುಳುಕಿ ಮುಡಿದ್ರೆ ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ. 2 ವರ್ಷ ನನ್ನ ವೋಟರ್ ಲಿಸ್ಟಲ್ಲೂ ಹೆಸರು ತೆಗೆಸಿದ್ದೆ. ಆ ನಂತರ ನನಗೆ ಲೋಕಸಭಾ ಸದಸ್ಯ 3 ದಿನ ನಾನು ತಪ್ಪಿಸ್ಬೋದು, ನಾನು ನಿಲ್ಲುವುದಿಲ್ಲ, ನನಗೆ ಚುನಾವಣೆ ನಿಲ್ಲುವ ಹುಚ್ಚಿಲ್ಲ. ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ, ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ, ಯಾರ ವಿರುದ್ಧವೂ ಮಾತನಾಡಲಿಲ್ಲ. ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ, ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಲ್ಲ. ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟೆ. ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ, ರಾತ್ರಿ 2 ಗಂಟೆಗೆ ಅಮಿತ್ ಶಾ ಅವರು ಕರೆದು ಹೇಳಿದ್ರು, ನಾಳೆ ಇಂದಿನ ರಾಜ್ಯಾಧ್ಯಕ್ಷ ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ. ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ. ಈಗ ನನಗೆ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟಿದ್ರೆ ಕಳೆದೆ. ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ, ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ. ನೋಡಿ, ಜನಸೇವೆಯನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಮಾಡಿ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ. ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ, ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದ ಅನುಭವ ಮತ್ತು ಆವತ್ತಿನ ಅಧಿಕಾರದ ಪರಿಚಯ, ಇನ್ನೂ ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ಅವಕಾಶಗಳಿದೆ.